Good morning friends, I am your HR Manjunath from MS Farm, Banavati, Dodballapur Taluk, Bengaluru Rural District. Today, 1st July 2025, Tuesday morning. Approximately for these days, now our farm is completed 3 years. Last year 2022 July, we started planting all these plants. As you know, we have planted multi-layer, multi-cropping, coconut as a primary crop, arecanut, fruit plants we have planted in 2022. Now last year we introduced cocoa. This year we are introducing nutmeg as well. All those plantings are happening. So we started planting from last 3 days. The coffee, the nutmeg and the cocoa are the next layer of plant in addition to the original plant which we planted, which is coconut, areca and fruit plants, apart from my timber value plants. I follow 000 farming framework, as already you may be aware. One is zero chemical, zero tilling and zero livestock for inputs. So since I use zero livestock for inputs, I use what is called oil seeds cake. You can see here there are oil seeds cakes mixed with 6 to 7 times, both edible and non-edible. We take barrels like this. You can see there, first barrel, the second one, and there the third one. So today we are preparing about 3 barrels of 200 liters approximately each. On each barrel we will put about 5 kgs of mixed oil seed cake, and we pour water to it, and we do basin drenching in the evening or tomorrow morning. This morning we have the grid power supply available, so you can see our sprinklers are rotating, the Winkler systems which we established in the December 2024. After the Winklers have come in, I can see good amount of activeness on the plants and also on the weeds. Friends, natural farming is very simple, so we have to explore and make it simple by practicing or by using inputs which we can able to manage. ಸ್ನೇಹಿತರೆ, ಜುಲೈ 1, 2025 ಮಂಗಳವಾರ ಬೆಳಗ್ಗೆ ಶುಭ ಮುಂಜಾನೆ. ನಾನು ನಿಮ್ಮ HR ಮಂಜುನಾಥ್. ಈ ದಿನ ನಾನು MS ಫಾರಂ ಬನವತಿ ದೊಡ್ಡಬಳ್ಳಾಪುರ ತಾಲೂಕು ಈ ತೋಟದಲ್ಲಿದ್ದೀನಿ. ಈ ಮುಂಜಾನೆ ನೀವು ಗಮನಿಸ್ಬೋದು, ವಿದ್ಯುತ್ ಬಂದಿರೋದ್ರಿಂದ 3 ಫೇಸ್ ಕರೆಂಟ್ ಬಂದಿರೋದ್ರಿಂದ ನಮ್ಮ ವಿಂಕ್ಲರ್ ಸಿಸ್ಟಮ್ಗಳು ಆನ್ ಆಗ್ತಾ ಇದೆ. ಈ ತೋಟದ ಈ ಭಾಗದಲ್ಲಿ ಇವತ್ತು ಬೆಳಗ್ಗೆಯಿಂದ ವಿಂಕ್ಲರ್ನ ಆನ್ ಮಾಡಿದ್ದೀವಿ. ನೀವು ಗಮನಿಸಿದಂಗೆ ನಾನು ತ್ರಿವಿಧ ಶೂನ್ಯ ಕೃಷಿ, ನೈಸರ್ಗಿಕ ಕೃಷಿ ಪದ್ಧತಿ ಅನುಸರಿಸ್ತೀನಿ. ತ್ರಿವಿಧ ಶೂನ್ಯ ಅಂದರೆ ಶೂನ್ಯ ರಾಸಾಯನಿಕಗಳ ಬಳಕೆ, ಶೂನ್ಯ ಉಳುಮೆ ಮತ್ತು ಶೂನ್ಯ ಪ್ರಾಣಿ ಸಾಕಾಣಿಕೆ ಒಳಸುರಿಗಳಿಗಾಗಿ. ಹಾಗಾಗಿ ನಾನೇನು ಮಾಡ್ತೀನಿ, ನನ್ನ ಗಿಡಕ್ಕೆ ಒಳಸುರಿಗಳಿಗಾಗಿ ಆವಾಗವಾಗ ಹಿಂಡಿ ದ್ರಾವಣ ಕೊಡ್ತೀನಿ ಅಂತ ಹೇಳ್ತಿರ್ತೀನಿ. ನೋಡಿ, ಇಲ್ಲಿ ಗಮನಿಸ್ಬೋದು, ಈ ಡ್ರಮ್ನಲ್ಲಿ ಒಂದು 4 ರಿಂದ 5 kgಷ್ಟು ಹಿಂಡಿಯನ್ನು, ವಿವಿಧ ಎಣ್ಣೆ ಬೀಜಗಳ ಹಿಂಡಿಯನ್ನು ಹಾಕಿ ಈ ಡ್ರಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಟ್ಟು 3 ಡ್ರಮ್ ಇದೆ. ನೋಡಿ, ಅಲ್ಲಿ ಒಂದು ಡ್ರಮ್ ಕಾಣುತ್ತೆ, ಇದು ನನ್ನ 2ನೇ ಡ್ರಮ್ಮು, ಮತ್ತು ಅಲ್ಲಿ 3ನೇ ಡ್ರಮ್ ಇದೆ. ಈ 3 ಡ್ರಮ್ಗೆ ನಾನು ಹಿಂಡಿ ಬೀಜಗಳನ್ನು ಹಾಕಿ, ಎಣ್ಣೆ ಬೀಜಗಳ ಹಿಂಡಿಯನ್ನು ಹಾಕಿ, ಈ ಕರೆಂಟ್ ಇದ್ದಾಗ ನೀರು ಬಿಟ್ಕೊಂಡು ಇದನ್ನು ಚೆನ್ನಾಗಿ ಕಲಕಿ ಸಂಜೆ ಅಥವಾ ನಾಳೆ ಮುಂಜಾನೆ ಅದನ್ನು ಗಿಡದ ಬುಡಕ್ಕೆ ಸುರಿತೀವಿ. ಈ ಕಾರ್ಯಕ್ರಮಗಳು ನೆನ್ನೆಯಿಂದ ಪ್ರಾರಂಭವಾಗಿದೆ. ನೋಡಿ, ಇಲ್ಲಿ ಈ ರೀತಿ ಫ್ಲೆಕ್ಸಿಬಲ್ ಪೈಪ್ ಇಟ್ಕೊಂಡಿರ್ತೀನಿ, ಮೈನ್ ಲೈನಿಂದ ಕನೆಕ್ಷನ್ ತೊಗೊಂಡಿರ್ತೀವಿ. ಭಾಳ ಸುಲಭವಾಗಿ ಒಬ್ಬರೇ ಮಾಡ್ಕೋಬೋದು ಸ್ನೇಹಿತರೆ. ಇದಕ್ಕೆಲ್ಲ ಕೃಷಿ ಕಾರ್ಮಿಕರ ಅವಶ್ಯಕತೆ ಇರೋದಿಲ್ಲ. ಸೊ ನಾವೇ ನಿಂತು ಬೆಳಗ್ಗೆ ಒಂದು ಅರ್ಧ ಗಂಟೆ ಕರೆಂಟ್ ಇದ್ದಾಗ ಈ ಕೆಲಸ ಮಾಡ್ಕೊಂಡ್ರಾಯ್ತು. ಹಿಂಡಿ ದ್ರಾವಣದ ಬಳಕೆಯನ್ನು ನಾನು MS ಫಾರ್ಮಲ್ಲಿ ಈ ತಿಂಗಳು ಅಂದರೆ ಜೂನ್ ಜುಲೈನಲ್ಲಿ ನೆನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ. ಒಂದು 200 kgಷ್ಟು ತೊಗೊಂಬಂದಿದ್ದೀನಿ. ಈ ವಾರ ಪೂರ್ತಿ ಇದೇ ಆಗುತ್ತೆ ಅಂತ ಅನಿಸುತ್ತೆ. ಜೊತೆಗೆ AEM, ಆ್ಯಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗನಿಸಮ್, ಇವೆರಡನ್ನೂ ಕೊಡ್ತೀನಿ. ಸೂಕ್ಷ್ಮಜೀವಿಗಳಾಗಿ AEM ಅನ್ನು ಆಹಾರವಾಗಿ ಹಿಂಡಿ ದ್ರಾವಣವನ್ನು ಕೊಡೋದ್ರಿಂದ ಈ 2 ಒಳಸುರಿಯಿಂದ ನಾವು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ಅಡಚಣೆಯಿಂದ ನಾವು ಮಾಡ್ಬೋದು ಅನ್ನೋದನ್ನು ನಾವು ಕಂಡಿಡ್ಕೊಂಡಿದ್ದೀವಿ. ಪರ್ಯಾಯವಾಗಿ ನೈಸರ್ಗಿಕ ಕೃಷಿ ಬಹಳ ಸುಲಭವಾಗಿ ಸರಳವಾಗಿ ಮಾಡ್ಬೋದಂಥ ವಿಧಾನ ನಮ್ಮ ಈ ಬಹುಮಾಡಿ ಪದ್ಧತಿ, ಕೃಷಿ ಪದ್ಧತಿನಲ್ಲಿ MS ಫಾರಮ್ನಲ್ಲಿ ಈ ವರ್ಷ, ಈ ಕಳೆದ ವಾರದಿಂದ ತೆಂಗು, ಅಡಿಕೆ, ಹಣ್ಣಿನ ಗಿಡಗಳು ಮತ್ತು ಅರಣ್ಯ ವೃಕ್ಷಗಳ ಜೊತೆಗೆ ಈಗ ಕೋಕೋ, ಜಾಯಿಕಾಯಿ ಮತ್ತು ಕಾಫಿ ಇದನ್ನು ಸೇರಿಸುವಂಥ ಪ್ರಯತ್ನ ನಡೀತಿದೆ. ಅದು ಗಿಡಗಳನ್ನು ನರ್ಸರಿನ ಗಿಡ ತಂದು ನಾಟಿ ಮಾಡಿದ್ದೀವಿ. ಆ ಸಂಪೂರ್ಣವಾದಂಥ ಒಂದು ಗಿಡವನ್ನು ತಂದು ನಾಟಿ ಮಾಡೋಕ್ಕೆ ಏನೇನು ಸ್ಟೆಪ್ಗಳಿರುತ್ತೆ ಅದನ್ನೆಲ್ಲವನ್ನು ನಾಳೆ ಬುಧವಾರ ರಾತ್ರಿ 8:30 ನನ್ನ ವಾರದ ವೆಬ್ಕಾಸ್ಟ್ನಲ್ಲಿ ಡೀಟೇಲಾಗಿ ಹೇಳ್ತೀನಿ. ದಯವಿಟ್ಟು ನನ್ನ ಜೊತೆ ಜೋಡಿಸ್ಕೊಂಡಿರಿ. ಈ ಮಂಗಳವಾರದ ಮುಂಜಾನೆ ಎಲ್ರಿಗೂ ಶುಭವಾಗಿರಲಿ ಅಂತ ಹಾರೈಸ್ತೀನಿ. ನಿಮ್ಮ HR ಮಂಜುನಾಥ್.